ರಾಜ್ಯದೆಲ್ಲೆಡೆ ಸಂಚಲನ ಸೃಷ್ಟಿಸಿದೆ ಅಬಕಾರಿ ಇಲಾಖೆ. ಲಂಚಾವತಾರ ರಾಜ್ಯದ ಮತ್ತೊಂದು ದೊಡ್ಡ ಹಗರಣ ಬಯಲಾಗಿದೆ. ವಾಲ್ಮೀಕಿ ಹಗರಣವನ್ನ ಮೀರಿಸುತ್ತಾ ಈ ಅಬಕಾರಿ ಇಲಾಖೆಯ ಹಗರಣ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. 25 ಲಕ್ಷ ರೂಪಾಯಿ ಸ್ವೀಕರಿಸಿದ್ದಾಗಲೇ ಲೋಕಾಯುಕ್ತರ ಬಲೆಗೆ ಬಿದ್ದಿರುವಂತದ್ದು. ರಾಜ್ಯದೆಲ್ಲೆಡೆ ಅಬಕಾರಿ ಇಲಾಖೆಯ ಲಂಚಾವತಾರ ಸಂಚಲನವನ್ನ ಸೃಷ್ಟಿಸಿದೆ. ಈ ಒಂದು ಲಂಚಾವತಾರ ರಾಜ್ಯದ ಮತ್ತೊಂದು ದೊಡ್ಡ ಹಗರಣ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ವಾಲ್ಮೀಕಿ ಹಗರಣವನ್ನು ಕೂಡ ಮೀರಿಸುತ್ತಾ ಅಬಕಾರಿ ಇಲಾಖೆಯ ಈ ಒಂದು ಲಂಚಾವತಾರ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. 25 ಲಕ್ಷ ರೂಪಾಯಿ ಸ್ವೀಕರಿಸುತ್ತಿದ್ದಾಗಲೇ ಲೋಕಾಯುಕ್ತರ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂತದ್ದು. 77 ಲಕ್ಷ ಲಂಚಕ್ಕೆ ಅಬಕಾರಿ ಡಿಸಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಅವರೀಗ ಲಾಕ್ ಆಗಿದ್ದಾರೆ. ಇನ್ನು ಮೊದಲ ಕಂತಿನ 25 ಲಕ್ಷ ರೂಪಾಯಿ ಲಂಚವನ್ನ ಪಡೆಯುವಾಗ ಈತ ಅರೆಸ್ಟ್ ಆಗಿರುವಂತದ್ದು. ಜಗದೀಶ್ ನಾಯಕ್ ಅನ್ನುವಂತ ವ್ಯಕ್ತಿ ಮತ್ತೆ ತಮ್ಮಣ್ಣ ಮಧ್ಯವರ್ತಿ ಲಕ್ಕಪ್ಪ ಈ ಮೂವರನ್ನ ಬಂಧಿಸಲಾಗಿದೆ. ಈ ಒಂದು ಲಂಚ ತೆಗೆದುಕೊಂಡಿದ್ದಂತ ವಿಚಾರದಲ್ಲಿ ಇನ್ನು ಅಧಿಕಾರಿಗಳ ಲಂಚಾವತಾರ ಇಕ್ಕಟ್ಟಿನಲ್ಲಿ ಈ ವಿಚಾರದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಬಿದ್ದಿದೆ ಅಂತ ಹೇಳ್ಬೋದು. ರಾಜ್ಯದೆಲ್ಲೆಡೆ ಈ ಒಂದು ಅಬಕಾರಿ ಇಲಾಖೆಯ ಡಿಸಿ ಜಗದೀಶ್ ನಾಯಕ್ ಅನ್ನುವಂತ ವ್ಯಕ್ತಿ ಜೊತೆಗೆ ಅವರ ಕಾರು ಚಾಲಕ ಲಕ್ಕಪ್ಪ ಗಣಿ ಇರ್ತಾನೆ, ಮತ್ತೊಬ್ಬ ಮಧ್ಯವರ್ತಿ, ಈ 3 ಜನರ ಒಂದು ಲಂಚಾವತಾರ ಈಗ ಸಂಚಲನವನ್ನ ಸೃಷ್ಟಿ ಮಾಡಿದೆ. 25 ಲಕ್ಷ ರೂಪಾಯಿಯನ್ನ ಸ್ವೀಕರಿಸ್ತಾ ಇದ್ದಾಗ ಲೋಕಾಯುಕ್ತ ರೆಡ್ ಹ್ಯಾಂಡ್ ಆಗಿ ಈತನನ್ನ ಹಿಡಿದಾಕಿರುವಂತದ್ದು. ಅಬಕಾರಿ ಇಲಾಖೆಯಲ್ಲಿ ಹಾಗಿದ್ರೆ ಇಷ್ಟರ ಮಟ್ಟಿಗೆ ಲಂಚ ತಾಂಡವ ಆಡ್ತಿದೆ. ಬಾರ್ ಲೈಸೆನ್ಸ್ಗೆ ಕೋಟಿ ಕೋಟಿ ಲಂಚವನ್ನ ನೀಡಿರುವಂತ, ಕೇಳಿರುವಂತ, ಪಡ್ಕೊಂಡಿರುವಂತ ಆರೋಪ ಕೇಳಿ ಬರ್ತಿದೆ. ಇನ್ನು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸಿಡಿದೆದ್ದಿದ್ದಾರೆ. ಇನ್ನು ಲೋಕಾಯುಕ್ತ ದಾಳಿ ಬಗ್ಗೆ ಸಿಎಂ ಕೂಡ ಖಡಕ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಕಾನೂನಿನ ಕ್ರಮಕ್ಕೆ ನಾವು ಅಡ್ಡಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ವಿಚಾರದಲ್ಲಿ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನು ರೀತಿ ಯಾವ್ಯಾವ ಶಿಕ್ಷೆ ಆಗ್ಬೇಕು ಆ ವ್ಯಕ್ತಿಗೆ ಅಥವಾ ಅಬಕಾರಿ ಇಲಾಖೆಯಲ್ಲಿ ಇನ್ನೂ ಕೂಡ ಯಾವ್ಯಾವ ರೀತಿಯಾಗಿ ಲಂಚ ತಾಂಡವ ಆಡ್ತಿದೆ ಅದೆಲ್ಲದಕ್ಕೂ ಕೂಡ ಶಿಕ್ಷೆ ಆಗ್ಬೇಕು. ಅದ್ರ ಹಿಂದೆ ಇರೋರ್ಗೆ ನಾವು ಕಾನೂನು ಪ್ರಕ್ರಿಯೆಗೆ ಅಡ್ಡಿ ಆಗೋದಿಲ್ಲ ಅಂತ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಲೋಕಾಯುಕ್ತ ದಾಳಿ ಬಗ್ಗೆ ಖಡಕ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಆ ರೀತಿಯಾಗಿ ಲಂಚ ತಗೊಂಡಿರುವಂತವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅಂತಿದ್ದಾರೆ ಸಿಎಂ. ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಗೊತ್ತಿಲ್ಲ, 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಅಲ್ಲ. ಮತ್ತೆ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಗೊತ್ತಿಲ್ಲ, 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಅಲ್ಲ. ಮತ್ತೆ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಗೊತ್ತಿಲ್ಲ, 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಅಲ್ಲ.